ಬಹಳ ಹೊಸಾಗಿ ಬರ್ತಾ ಇದೆ. ಚೀಚಿ ಹೊತ್ತಾಗಿ ಬರ್ತೀನಿ. ಈಗೇನ್ ಮಾಡೋಣ? ಎಷ್ಟು ಗಲೀಜಾಗಿದೆ ಅಲ್ಲ. ಈಗ ನೀವು ಹೊಡಿ, ನಾ ಕುಡಿತೇನೆ. ಚೀಚಿ ನೀರು ಬಹಳ ಹೊಸಾಗಿ ಬರ್ತಾ ಇದೆ. ಈಗ ನಾ ಕುಡಿತೇನೆ, ಹೊಡೆದು ಈಗ ಏನ್ ಮಾಡೋಣ? ಬೋರ್ ರಿಪೇರ್ ಮಾಡೋ ಕರ್ಕೊಂಬರಪ್ಪ. ಬೋರ್ ರಿಪೇರ್ ಮಾಡ್ತೀರಿ? ಬೋರ್ ರಿಪೇರ್ ಮಾಡ್ತೀರಿ? ಹೌದ್ರಿ. ಬರ್ರಿ. ಎಲ್ಲಿದ್ದೀರಿ? ಏನಾಗಿದೆ? ಅದು ಬಹಳ ಕೆಟ್ಟೋಗಿದೆ. ಎಲ್ಲಿದ್ದೀರಿ? ಮತ್ತೆ ಓದ್ನಿ ಬರ್ತಿದಲ್ಲ. ಇದು ಬಹಳ ವರ್ಷದಿಂದ ಇಲ್ಲೇ ಬಿದ್ದಿದೆ. ಹೆಂಗ್ ರಿಪೇರ್ ಮಾಡಿದ್ರಿ? ಇದು ಬಹಳ ವರ್ಷದಿಂದ ಇಲ್ಲೇ ಬಿದ್ದಿದೆ. ನನ್ನ ಕೈಯಿಂದ ಮಾಡಲು ಆಗುದಿಲ್ಲ. ನಿಮಗೂ ನಿಮ್ ಬೋರಿಗೆ ಒಂದು ದೊಡ್ಡ ನಮಸ್ಕಾರ. ಏನ್ ಮಾಡೋಣ? ದಾಹ ಆಗ್ತಿದೆ. ಈಗೇನ್ ಮಾಡೋಣ? ದಾಹ ಯಾರ ಬರ್ತಾರ ಅವ್ರು ಕೇಳು. ಬರ್ರಿ ಇಲ್ಲಿ. ಆಗ್ತಿದೆ. ಅದು ನೀರು ಬಹಳ ಹೊಸಾಗಿ ಬರ್ತಾ ಇದೆ, ಕೆಟ್ಟೋಗಿದೆ. ಅದು ಅದೆಷ್ಟು ಕ್ಲೀನ್ ಮಾಡಿದ್ರು ಆಗ್ಬರ್ತದ. ಮತ್ತೆ ರಿಪೇರ್ ಮಾಡಿ ಕರ್ಕೊಂಡ್ಬಂದ್ರೆ ನನ್ನಿಂದ ಆಗಿಲ್ಲ ಅಂತ ಹೇಳಿದ್ರು. ಈಗ ರಿಪೇರ್ ಮಾಡಿ ನೋಡೋಣ. ಎಷ್ಟು ವಾಸನೆ ಬರ್ತಾ ಇದೆ. ಇಲ್ಲ ನಿಮ್ಗೆ ಬರ್ತಾ ಇಲ್ವಾ ಈ ವಾಸನೆ? ಬಹಳ ಆಗಿದೆ ರೀ. ಬಹಳ ಹೊಲಸಿದೆ, ಕ್ಲೀನ್ ಮಾಡೋಕೆ ಪರ್ಮಿಷನ್ ಕೊಡ್ರಿ, ಮಾಡ್ತೀನಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆ, ಕ್ರೋಧ, ಕೋಪ, ಮತ್ತರ ದುರಾಶೆ, ಬಾಯಿಂದ ಹೊರಡುವ ದುರ್ಭಾಷೆ. ಒಂದು ಬೋರಲ್ಲಿ ಎಷ್ಟು ಹೊಲಸು. ಇಷ್ಟು ಹೊಲಸಿದ್ರೆ ಸಿಹಿ ನೀರು ಬರ್ಲಿಕ್ಕೆ ಸಾಧ್ಯನಾ? ನೋಡಿ, ಬಹಳ ಮೃದುವಾಗಿದೆ. ನಾ ಕುಡಿತೇನೆ. ನೀರು ಸಿಹಿಯಾಗಿದೆ. ಈಗ ನನಗೆ ತೃಪ್ತಿ ಆಯಿತು, ದಾಹ ತೀರಿತು ನನಗೆ. ಹಲ್ಲೆಲೂಯಾ. ಈ ಒಂದು ನಾಟಕದ ಅರ್ಥ ಏನೆಂದರೆ, ಒಂದೇ ನೀರಿನಿಂದ ಸಿಹಿ ನೀರು ಕಹಿ ನೀರು ಬರ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಯಾವಾಗ ನಮ್ಮಿಂದ ಈ ಒಂದು ಬಂಡುತನ, ಜಾರತ್ವ, ಕಾಮಾಭಿಲಾಷೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ತೆಗೆದಾಗ ಮಾತ್ರ ನಾವು ಕೂಡ ನಮ್ಮ ಆತ್ಮಿಕ ಜೀವಿತದಲ್ಲಿ ದೇವರ ಒಂದು ಕೃಪೆ ಅನುಗ್ರಹವನ್ನು ಹೊಂದಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತ ಈ ಒಂದು ಕಾನ್ಸೆಪ್ಟ್ ಇದೆ. ನಾಟಕದ ಅರ್ಥವನ್ನು ಈ ಮೂಲಕವಾಗಿ ನಾವು ತಿಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಎಲ್ಲರಿಗೂ.